ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ. ಅದು ಏನು ಗುಡ್ ನ್ಯೂಸ್ ಅಂದರೆ C20 ಎಕ್ಸಾಮ್ ರೆಗ್ಯುಲರ್ ಎಕ್ಸಾಮಲ್ಲಿ DTಲಿಂದ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸನ್ನು ಕೊಡಲಾಗ್ತಾ ಇದೆ. ಬನ್ನಿ, ಅದು ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನೋಡಿ, ಇದು ಡೀಟೇಲ್ ಏನಂದರೆ C20 ಪಠ್ಯಕ್ರಮ ನಿಯಮಾನುಸಾರ ರೆಗ್ಯುಲರ್ ಸೆಮಿಸ್ಟರ್ ಅಂದರೆ ಯಾವ ಬರ್ತಾವೆ ಅಂದರೆ, ಈಗ ತಾನೇ ನೀವು ಎಕ್ಸಾಮ್ ಬರೆದಿದ್ದೀರಿ ನವೆಂಬರ್ ಡಿಸೆಂಬರ್ 2024ಅಲ್ಲಿ. ಅದರಲ್ಲಿ 1ನೇ ಸೆಮಿಸ್ಟರ್, 3ನೇ ಸೆಮಿಸ್ಟರ್ ಮತ್ತು 5ನೇ ಸೆಮಿಸ್ಟರಲ್ಲಿ ಏನು ಎಕ್ಸಾಮನ್ನು ಬರೆದಿದ್ದೀರಿ, ದಿಸ್ ಈಸ್ ಕಾಲ್ಡ್ ರೆಗ್ಯುಲರ್ ಸೆಮಿಸ್ಟರ್. ಇದರಲ್ಲಿ ಒಟ್ಟಾಗಿ ಇಲ್ಲಿ ನೋಡಿ, ಟೋಟಲ್ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಯಾವುದೇ ಪಠ್ಯ ವಿಷಯಗಳಲ್ಲಿ ಒಟ್ಟಾಗಿ 5 ಅಂಕಗಳಷ್ಟು ಕಡಿಮೆ ಇದ್ದು, ಟೋಟಲ್ 5 ಮಾರ್ಕ್ಸ್ ಶಾರ್ಟೇಜ್ ಇದ್ದು ಫೇಲ್ ಆಗಿದ್ದರೆ ಅಂಥ ಸ್ಟೂಡೆಂಟ್ಸ್ಗಳಿಗೆ ಆ ಸೆಮಿಸ್ಟರ್ ಏನಿದೆ ಅಲ್ಲ, ಉತ್ತೀರ್ಣವಾಗುವ ಅವಕಾಶವಿದ್ದಲ್ಲಿ, ಅಂದರೆ ಆ ಸೆಮಿಸ್ಟರ್ ಪಾಸ್ ಆಗುವ ಚಾನ್ಸ್ ಇದ್ದಲ್ಲಿ 5 ಮಾರ್ಕ್ಸನ್ನು ಗ್ರೇಸ್ ಮಾರ್ಕ್ಸ್ ಆಗಿ ಕೊಡ್ತಾ ಇದ್ದಾರೆ. ಅಂಥ ಸ್ಟೂಡೆಂಟ್ಸ್ಗೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಅವರು ಪಾಸ್ ಮಾಡ್ತಾ ಇದ್ದಾರೆ ಅಂತ ಡಿಸಿಷನ್ ತೊಗೊಂಡಾರೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ನೋಡೋದು, ಇಲ್ಲಿ ಇದು ಅಪ್ಲಿಕೇಬಲ್ ಯಾರಿಗಾಗುತ್ತಂದರೆ, ಇದು ಅಪ್ಲಿಕೇಬಲ್ ಆಗೋದು ರೆಗ್ಯುಲರ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾತ್ರ. ಬ್ಯಾಕ್ ಇದ್ದರೆ, ಇನ್ ಕೇಸ್ ಬ್ಯಾಕ್ ಸಬ್ಜೆಕ್ಟ್ಸ್ ಇದ್ದರೆ, ಆ ಬ್ಯಾಕ್ ಸಬ್ಜೆಕ್ಟ್ಸಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ನಾವು ನೋಡಬಹುದು, ಇದನ್ನು ಈಗ ಫಲಿತಾಂಶದಲ್ಲಿ ತೋರಿಸಿಲ್ಲ, ಈಗ ಇದು ಪ್ರೆಸೆಂಟ್ ರಿಸಲ್ಟಲ್ಲಿ ಅದನ್ನು ತೋರಿಸಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಮರು ಮೌಲ್ಯಮಾಪನದ ನಂತರ ಮಾಡಲಾಗುವುದು. ಅಂದರೆ ಆಫ್ಟರ್ ರಿವ್ಯಾಲ್ಯೂಯೇಷನ್ ಏನಿದೆಯಲ್ಲ, ಆಫ್ಟರ್ ರಿವ್ಯಾಲ್ಯೂಯೇಷನ್ ಇದನ್ನು ಕನ್ಸಿಡರ್ ಮಾಡಿ ಗ್ರೇಸ್ ಮಾರ್ಕ್ಸನ್ನು ಹಾಕಿ ರಿಸಲ್ಟ್ ಅಪ್ಡೇಟ್ ಆಗತ್ತಂತ ಇಲ್ಲೇ ಸರ್ಕ್ಯುಲರಲ್ಲಿ ಈ ಮೆಸೇಜಲ್ಲಿ ಹೇಳ್ತಾ ಇದ್ದಾರೆ. ಡಿಯರ್ ಫ್ರೆಂಡ್ಸ್, ಇಂಥ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.